ಕ್ಷೇತ್ರಕ್ಕೆ ಮತ್ತೆ ಎಚ್ಎಂ ರೇವಣ್ಣ ಟವಲ್ ಹಾಕಿದ್ದಾರೆ. ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸುವ ಆಸಕ್ತಿ ಇದೆ ಅಂತ ರಾಯಚೂರಿನಲ್ಲಿ ಎಚ್ಎಂ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸುವ ಆಸಕ್ತಿ ಇದೆ ಅಂತ ರಾಯಚೂರಿನಲ್ಲಿ ಎಚ್ಎಂ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈ ಮೂಲಕವಾಗಿ ಸಿಗ್ತಾ ಹೋಗುತ್ತೆ. ಕಾರ್ಯಕರ್ತನಿಂದ ಎಐಸಿಸಿ ತನಕ ನಾನು ಕೆಲಸ ಮಾಡಿದ್ದೀನಿ, ನಾಯಕರ ಬಳಿ ಟಿಕೆಟ್ ಕೂಡ ಕೇಳಿದ್ದೀನಿ, ನಾಯಕರು ನೋಡೋಣ ಅಂತ ಹೇಳಿದ್ದಾರೆ ಅಂತ ರಾಯಚೂರಿನಲ್ಲಿ ಎಚ್ಎಂ ರೇವಣ್ಣ ಅವರು ಹೇಳಿದ್ದಾರೆ. ಬೆಂಗಳೂರು ಉತ್ತರದ ಮೇಲೆ ದೇವೇಗೌಡರು ಕೂಡ ಕಣ್ಣು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಇದೇ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಎಚ್ಎಂ ರೇವಣ್ಣ. ಕಾಂಗ್ರೆಸ್ನಿಂದ ಈಗ ರಾಜಕೀಯ ಚದುರಂಗದಾಟ ಶುರುವಾಗಬಹುದು ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಕೂಡ ನನ್ನ ರಾಜಕೀಯ ಜೀವನವೇ ಕಾಂಗ್ರೆಸ್ನಿಂದ ಪ್ರಾರಂಭ. ವಿದ್ಯಾರ್ಥಿ ನಾಯಕನಾಗಿ ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಕಾರಗಳಲ್ಲೂ ಆರ್ಗನೈಸಿಂಗ್ ಸೆಕ್ರೆಟರಿ ತಾಲೂಕು ಲೆವೆಲಿಂದ ಹಿಡಿದು ಎಐಸಿಸಿ ವರೆಗೂ ದುಡಿದಂಥವನು, ಸಚಿವನಾಗಿ ಕೆಲಸ ಮಾಡಿದ್ದೇನೆ. ನನಗೆ ಅವಕಾಶ ವಂಚಿತನಾಗಿ ಇವತ್ತು ವಿಧಾನಸಭೆಯಿಂದನೂ ಆಚೆ ಇದ್ದೇನೆ, ವಿಧಾನ ಪರಿಷತ್ತಲ್ಲಿದ್ದೇನೆ. ಮೊನ್ನೆ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ಆದೇಶದ ಮೇಲೆಗೆ ನನ್ನ ಕ್ಷೇತ್ರ ಅಲ್ಲದಿರೋ ಜಾಗದಲ್ಲಿ ಕಂಟೆಸ್ಟ್ ಪಡಿದ್ದೇನೆ. ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ಕಾರ್ಯಕರ್ತ, ನಾಯಕ ಅಂತ ಹೇಳಲ್ಲ. ನನ್ನ ಒಂದು ಅವಧಿ ಕೂಡ ವಿಧಾನ ಪರಿಷತ್ತಿನ ಅವಧಿ ಮುಗಿತಾ ಇದೆ. ನಾನು ರಾಜಕೀಯವಾಗಿ ಸಕ್ರಿಯವಾಗಿ ಇರಬೇಕು ಅಂತಕ್ಕಂಥ ಆಶಯ ನಂದು, ಅದನ್ನು ವ್ಯಕ್ತಪಡಿಸಿದ್ದೇನೆ. ನನ್ನ ಕ್ಷೇತ್ರ ನಾನು ಹೆಬ್ಬಾಳಿನಲ್ಲಿ ಕಂಟೆಸ್ಟ್ ಮಾಡಿದ್ದೆ, ಮಾಗಡಿಯ ಭಾಗ ಇದೆ, ಅದರಿಂದ ನಾನು ಹೆಬ್ಬಾಳು ಕೇಳಿದ್ದೇನೆ. ಹಿರಿಯರು ಪರಿಗಣಿಸಲಿ, ಏನ್ ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾನು ಬಿಜೆಪಿಯಿಂದ ನನಗೂ ಆಫರ್ ಬಂದಿತ್ತು, ನಾನು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳ ಯಾವುದೇ ಆಫರ್ ಕೂಡ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅನ್ನುವಂತ ಮೂಲಕ ಈ ರೀತಿಯಾದಂತಹ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ನನಗೂ ಕೂಡ ಬಿಜೆಪಿಯಿಂದ ಆಫರ್ ಬಂದಿತ್ತು, ಆದ್ರೆ ನಾನು ಕಾಂಗ್ರೆಸ್ ಅನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷಗಳ ಯಾವುದೇ ಆಫರ್ ಇಲ್ಲಿ ವರ್ಕೌಟ್ ಆಗೋದಿಲ್ಲ, ಮೈತ್ರಿ ಸರ್ಕಾರ 5 ವರ್ಷ ಸುಭದ್ರವಾಗಿರುತ್ತೆ ಅಂತ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನ ನಮ್ಗೆ 5 ವರ್ಷ ಕೆಲಸ ಮಾಡಿ ಅಂತ ಅರಿಸಿ ಕಳಿಸ್ತಾರೆ. ನಾವು ಸುಮ್ಮನೆ ಈ ಪಕ್ಷದಿಂದ ಆಯ್ಕೆಯಾಗಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಯಾವ ಉದ್ದೇಶದಿಂದ ನಾವು ಹೋಗ್ಬೇಕು? ಅಂದ್ರೆ ಆಫರ್ಗಳು ಚೆನ್ನಾಗಿದ್ದ ಅಂತ ಕಾಣಿಸುತ್ತೆ ಸರ್. ಆಫರ್ ನಮಗೂ ಬಂದಿತ್ತು, ಆಫರ್ ತಗೊಂಡು ಆಫರ್ ಬರ್ತಾ ಇರ್ತಾವ, ಆಫರ್ಗೆ ಹೋಗ್ಬಾರ್ದು. ನಮ್ಮ ಜನ ಹೇಳಿದ್ವಲ್ಲ, ಮಾಧ್ಯಮದ ಮೂಲಕ ನಾವು ಹೇಳಿದ್ವಲ್ಲ, ಆ ಟೈಮ್ನಾಗ ಸುಮಾರು 3 ತಿಂಗಳಿಂದ ಮಂತ್ರಿ ಮಾಡ್ತೀವಿ, ಅದು ಇದು ನಮ್ಮ ಜನ ನಮ್ಗೆ 5 ವರ್ಷ. ಶಿವಳ್ಳಿ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ ನನಗೂ ಕೂಡ ಆಫರ್ ಬಂದಿತ್ತು ಬಿಜೆಪಿಯಿಂದ ಅಂತ. ಅಂದ್ರೆ ಮೇ ಬಿ ಇದು ಆಪರೇಷನ್ ಕಮಲದ ಪ್ರಯತ್ನಗಳು ಆಗ್ತಾ ಇರುವಂತ ಟೈಮ್ ನಲ್ಲಿ ಬಂದಿರಬಹುದು ಅಂತ ಕೂಡ ಹೇಳ್ಬಹುದು. ಯಾಕೆಂದ್ರೆ ಒಂದ್ ಕಡೆಯಲ್ಲಿ ಇನ್ನೂ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ, ಈಗಷ್ಟೇ ಸಚಿವ ಸಂಪುಟ ವಿಸ್ತರಣೆಯಾದಂತಹ ಸಂದರ್ಭದಲ್ಲಿ ಸಿಎಸ್ ಶಿವಳ್ಳಿಗೆ ಸಚಿವ ಸ್ಥಾನ ಸಿಕ್ಕಿರೋದು. ಆದ್ರೆ ಈ ಹಿಂದೆ ನನಗೂ ಕೂಡ ಬಿಜೆಪಿಯಿಂದ ಆಫರ್ ಬಂದಿತ್ತು, ಆದ್ರೆ ಯಾವುದೇ ಆಫರ್ ಇಲ್ಲಿ ವರ್ಕೌಟ್ ಆಗೋದಿಲ್ಲ, ಕಾಂಗ್ರೆಸ್ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ, ಅದರ ಜೊತೆಗೆ ಮೈತ್ರಿ ಸರ್ಕಾರ 5 ವರ್ಷ ಸುಭದ್ರವಾಗಿ ಇರುತ್ತೆ ಅಂತ ಹೇಳಿದ್ದಾರೆ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆಗೆ ಒತ್ತಡ ಕೇಳಿ ಬರ್ತಾ ಇದೆ. ಸ್ಥಳೀಯ ಕಾರ್ಯಕರ್ತರು ವರಿಷ್ಠರಿಗೆ ಮೆಸೇಜ್ ಅನ್ನ ಹಾಕಿದ್ದಾರೆ. ಗೌಡರು ಸ್ಪರ್ಧಿಸಿದ್ರೆ ಗೆಲ್ಲಿಸಬೇಕು ಅಂತ ಹೇಳಿದ್ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗುತ್ತೆ. ಮಂಡ್ಯ ಕಾರ್ಯಕರ್ತರ ಒತ್ತಡ ಇರೋದಂತೂ ನಿಜ. ನಿಖಿಲ್ ಸ್ಪರ್ಧೆ ಬಗ್ಗೆ ಈ ಏನು ಒತ್ತಡ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಆದರೂ ಗೌಡರ ಸ್ಪರ್ಧೆಯ ಬಗ್ಗೆ ನಿಖಿಲ್ ಈ ಸಂದರ್ಭದಲ್ಲಿ ಯಾಕೆ ಮಾತನಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಅಂತಿಮವಾಗಿ ದೇವೇಗೌಡರ ಸ್ಪರ್ಧೆ ಹಾಗಾದ್ರೆ ಎಲ್ಲಿಂದ, ಬೆಂಗಳೂರು ಉತ್ತರಾನೋ ಅಥವಾ ಮಂಡ್ಯ ಭದ್ರಕೋಟೆಯೋ ಅನ್ನೋದು ಇನ್ನು ಕನ್ಫರ್ಮ್ ಆಗಿಲ್ಲ. ಮಂಡ್ಯ ಜನತೆ ಇವತ್ತೇನ್ ಸಂಪೂರ್ಣವಾಗಿ ಇವತ್ತು ಕುಮಾರಣ್ಣನ ಕೈ ಹಿಡಿದಿದ್ದೀರಾ. ನಾನಿಷ್ಟೇ ಹೇಳೋದು, ನನಗೆ ಇದು ಸೀಟ್ ಸಿಗುತ್ತೋ ಬಿಡುತ್ತೋ, ಯಾಕೆಂದ್ರೆ ನಾನು ರಮೇಶ್ ಅಣ್ಣನ ಹತ್ರನೂ ಮಾತಾಡ್ತಾ ಇದ್ದೆ, ನಮ್ಮ ಜಿಲ್ಲಾಧ್ಯಕ್ಷರು. ಏನಾದ್ರೂ ದೊಡ್ಡ ಸಾಹೇಬ್ರು ಅಂದ್ರೆ ದೇವೇಗೌಡರು ಸಾಹೇಬ್ರು ಬಂದು ಇಲ್ಲೇನಾದ್ರೂ ನಿಲ್ಲೋ ಅಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಕೂಡ
ನಮ್ಮ ಸಾಹೇಬ್ರನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಸ್ಕೊಡುವಂತ ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗಿದೆ. ಬಹುಶಃ ಇನ್ನೂ 4 ಚುನಾವಣೆಗಳು ಎದುರಿಸ್ಬೇಕು ದೊಡ್ಡವರು, ಇನ್ನೂ 4 ಚುನಾವಣೆಗಳ ಮತ್ತೆ ಸ್ಪರ್ಧೆ ಮಾಡಿ ಇರಬೇಕು ನಮ್ ಜೊತೆ ಅನ್ನೋದನ್ನ ನಾನು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ತಾತ ಅವರೇ ನನಗೆ